ನಮಸ್ಕಾರ ವೀಕ್ಷಕರೇ, ಶ್ರೀ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ಸಮೀನಾ. ಇತ್ತೀಚೆಗೆ ನಾವು ಯಾವುದೇ ಆಯುರ್ವೇದ ಆಸ್ಪತ್ರೆಗೆ ಹೋದ್ರೂ ಅಲ್ಲಿ ಪಂಚಕರ್ಮ ಚಿಕಿತ್ಸೆ ಬೋರ್ಡ್ ನಮಗೆ ಕಾಣಿಸುತ್ತೆ. ಹಾಗಾದ್ರೆ ಈ ಪಂಚಕರ್ಮ ಚಿಕಿತ್ಸೆ ಅಂದ್ರೆ ಏನು, ಇದನ್ನ ನಾವು ಏನಕ್ಕೆ ಮಾಡಿಸ್ಕೋಬೇಕು, ಇದೆಲ್ಲದ್ರ ಬಗ್ಗೆ ನಾವಿವತ್ತು ನಿಮ್ಗೆ ಮಾಹಿತಿಯನ್ನ ನೀಡ್ತೀವಿ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ ಜೊತೆ ಇದ್ದಾರೆ ಡಾಕ್ಟರ್ ಮಧು ಅವರು. ಡಾಕ್ಟರ್ ಮಧು, ವೆಲ್ಕಮ್ ಟು ದ ಶೋ. ಮದುವೆ ಮುಂಚೆ ಮೊದಲನೇದಾಗಿ ನಮ್ಗೆ ಈ ಪಂಚಕರ್ಮ ಶಬ್ದದ ಅರ್ಥ ಏನಂತ ಹೇಳಿ, ಹಾಗೆ ಇದನ್ನ ನಾವು ಏನಕ್ಕೆ ಮಾಡಿಸ್ಕೋಬೇಕು ಅಂತಾನು ಹೇಳಿ. ಸೊ ಫಸ್ಟ್ ಕ್ವೆಶನ್ಗೆ ಆನ್ಸರ್ ಮಾಡಬೇಕಾದ್ರೆ, ಪಂಚಕರ್ಮ ಅಂದ್ರೆ ಪಂಚ ಪ್ಲಸ್ ಕರ್ಮ. ಪಂಚ ಮೀನ್ಸ್ 5, ಕರ್ಮ ಮೀನ್ಸ್ ಯಾವ್ದು ಒಂದು ಪ್ರೊಸೀಜರ್ ಮಾಡ್ತೀವಲ್ಲ ಅದಕ್ಕೆ ಕರ್ಮ ಅಂತ ಹೇಳ್ತೀವಿ. ಸೊ ಪಂಚಕರ್ಮ ಮೀನ್ಸ್ 5 ಯಾವ್ದು ಒಂದು ಕರ್ಮಗಳು ಅಥವಾ ಕ್ರಿಯೆಗಳು. ಅದು ನಾವು ಟು ಮೇಂಟೈನ್ ದ ಹೆಲ್ತಿ ಲೈಫ್. ಯಾರು ಸ್ವಸ್ಥವಾಗಿ ಇರ್ತಾರೆ ಅವ್ರದ್ದು ಹೆಲ್ತ್ ಮೇಂಟೈನ್ ಮಾಡೋಕ್ಕೆ, ಅಥವಾ ಯಾವುದೋ ಒಂದು ಕಾಯಿಲೆ ಇರುತ್ತೆ ಆ ಕಾಯಿಲೆ ಸರಿಪಡಿಸೋಕ್ಕೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಅದಕ್ಕೆ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಏನಕ್ಕೆ ಮಾಡಿಸ್ಕೋಬೇಕು ಅಂದ್ರೆ, ನಮ್ಮ ಆಯುರ್ವೇದದ ಮೇನ್ ಉದ್ದೇಶ ಏನಂದ್ರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ. ಹಂಗಿದ್ರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂದ್ರೆ ಯಾರು ಸ್ವಸ್ಥವಾಗಿ ಇರ್ತಾರೆ, ಯಾರು ಹೆಲ್ದಿ ಪರ್ಸನ್ಸ್ ಇರ್ತಾರೆ ಅವ್ರ ಹೆಲ್ತ್ಗೆ ಹಿಂಗ್ ಮೇಂಟೈನ್ ಮಾಡೋದು, ಅದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ. ಆತುರಸ್ಯ ವಿಕಾರ ಪ್ರಶಮನಂ ಅಂದ್ರೆ ಆತುರ ಮೀನ್ಸ್ ರೋಗಿಗಳು. ಸೊ ರೋಗಿ ಅವ್ರಿಗೆ ಹೇಗೆ ಚಿಕಿತ್ಸೆ ಕೊಡೋದು, ಆ ರೋಗ ಕಡಿಮೆ ಮಾಡೋಕ್ಕೆ ಏನೇನು ಟ್ರೀಟ್ಮೆಂಟ್ ಕೊಡ್ತೀವಿ ಅದಕ್ಕೆ ಆತುರಸ್ಯ ವಿಕಾರ ಪ್ರಶಮನಂ. ಸೊ ಪಂಚಕರ್ಮ ಇದು ಮೇನ್ ಉದ್ದೇಶ ಇದೇ ಇರುತ್ತೆ. ಸ್ವಸ್ಥವಾಗಿ ಯಾರು ಇರ್ತಾರೆ, ಹೆಲ್ದಿ ಪರ್ಸನ್ ಯಾರು ಇರ್ತಾರೆ ಅವ್ರದ್ದು ಹೆಲ್ತ್ ಮೇಂಟೈನ್ ಮಾಡೋಕ್ಕೆ. ಸೆಕೆಂಡ್ಲಿ ರೋಗಿಗಳು ಯಾರು ಇರ್ತಾರೆ ಅವ್ರಿಗೆ ಏನ್ ರೋಗ ಆಗಿದೆ, ಯಾವ ದೋಷ ಇನ್ಕ್ರೀಸ್ ಆಗಿದೆ, ಯಾವ ಧಾತುನಲ್ಲಿ ದೋಷ ಇನ್ಕ್ರೀಸ್ ಆಗಿದೆ ಅದೆಲ್ಲ ನೋಡ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಇದೇ ಉದ್ದೇಶ ಪಂಚಕರ್ಮದ. ಅಂದ್ರೆ ಈ ಪಂಚಕರ್ಮ ಚಿಕಿತ್ಸೆನ ಈಗ ನಾವು ಯಾವ ಸೀಸನ್ ಅಲ್ಲಿ ಮಾಡಿಸಿದ್ರೆ ಒಳ್ಳೇದು, ಅಥವಾ ಸೀಸನ್ ಅಂತ ಏನಾದ್ರು ಇದೆಯಾ, ಬೆಸ್ಟ್ ಟೈಮ್ ಅಂತ? ಸ್ವಸ್ಥ ಪರ್ಸನ್ಗೆ ಯಾವಾಗ ವೆದರ್ ಚೇಂಜ್ ಆಗುತ್ತೆ, ಲೈಕ್ ಫಾರ್ ಎಕ್ಸಾಂಪಲ್ ವರ್ಷ ಋತುವಿನಲ್ಲಿ ಸಡನ್ ಆಗಿ ಮಳೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮ್ನಲ್ಲಿ ಆಟೋಮೆಟಿಕಲಿ ನಮ್ಮ ಬಾಡಿನಲ್ಲಿ ಮತ್ತೆ ವಾತಾವರಣದಲ್ಲಿ ವಾತ ಪ್ರಕೋಪ ಜಾಸ್ತಿ ಆಗುತ್ತೆ. ವಾತ ಅಂದ್ರೆ ಒಂದು ದೋಷ ನಮ್ಮ ಬಾಡಿನಲ್ಲಿ ಏನಿರುತ್ತೆ. ಸೊ ಆ ವಾತ ಯಾವಾಗ ಪ್ರಕೋಪ ಆಗುತ್ತೆ ಆ ವಾತಗೆ ಕಡಿಮೆ ಮಾಡಬೇಕು ನಾವು. ಅಥವಾ ಏನಾಗುತ್ತೆ ಅಂದ್ರೆ ವಾತ ದೃಷ್ಟಿಯಿಂದ ತುಂಬಾ ಡಿಸೀಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಬಾಡಿನಲ್ಲಿ. ಆ ಡಿಸೀಸ್ ಯಾವ್ಯಾವ ಇರ್ಬೋದು ಅಂದ್ರೆ ಕೈ ಕಾಲಿಗೆ ನೋವಾಗೋದು, ಸ್ಟಿಫ್ನೆಸ್ ಆಗೋದು, ಅದೆಲ್ಲ ಡಿಸೀಸಸ್ ಸ್ಟಾರ್ಟ್ ಆಗುತ್ತೆ. ಸೊ ವರ್ಷ ಋತುವಿನಲ್ಲಿ ವಾತಕ್ಕೆ ನಾವು ಕಡಿಮೆ ಮಾಡೋಕ್ಕೆ ಬಸ್ತಿ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಇದೇ ಪ್ರಕಾರ ವಸಂತ ಋತುವಿನಲ್ಲಿ ಬಾಡಿನಲ್ಲಿ ಕಫ ದೋಷ ಜಾಸ್ತಿ ಆಗಿರುತ್ತೆ. ಆ ಕಫ ದೋಷ ಯಾವಾಗ ಜಾಸ್ತಿ ಆಗುತ್ತೆ ಆ ಟೈಮ್ನಲ್ಲಿ ನಮಗೆ ಇಂಡೈಜೆಷನ್ ಆಗೋದು, ಫುಲ್ ಬಾಡಿ ಎಲ್ಲ ಹೆವಿನೆಸ್ ಅನ್ಸೋದು, ನಿದ್ದೆ ಜಾಸ್ತಿ ಬರುತ್ತೆ, ಅದೆಲ್ಲ ಕಾಯಿಲೆ ಆಗ್ಬೋದು. ಸೊ ಅದಕ್ಕೆ ನಾವು ಬಾಡಿನಲ್ಲಿ ಕಫ ದೋಷ ಕಡಿಮೆ ಮಾಡಬೇಕು, ಅದು ವಸಂತ ಋತುವಿನಲ್ಲಿ. ನೆಕ್ಸ್ಟ್ ಅದೇ ಪ್ರಕಾರ ಶರದ್ ಋತು ಅಂತ ಹೇಳ್ತೀವಿ. ಆ ಶರದ್ ಋತುವಿನಲ್ಲಿ ಬಾಡಿನಲ್ಲಿ ಪಿತ್ತ ಜಾಸ್ತಿ ಆಗಿರುತ್ತೆ. ಸೊ ಯಾವಾಗ ನಮಗೆ ಪಿತ್ತ ಜಾಸ್ತಿ ಆಗುತ್ತೆ ಆ ಟೈಮ್ನಲ್ಲಿ ಗ್ಯಾಸ್ಟ್ರಿಕ್ ಆಗೋದು, ಬಾಡಿ ಕೈ ಕಾಲೆಲ್ಲ ಉರಿ ಬರೋದು, ಅದೆಲ್ಲ ಸಮಸ್ಯೆ ಆಗ್ಬೋದು. ವಿಂಟರ್ ಸೀಸನ್ ಅಂತ ಹೇಳ್ಬೋದು ನಾವು. ವಿಂಟರ್ ಸೀಸನ್ ಅಂದ್ರೆ ಶೀತಕಾಲ ಅಂತ ಹೇಳ್ತೀವಿ. ಬಟ್ ವಸಂತ ಋತು ಅಂದ್ರೆ ಜಸ್ಟ್ ಬಿಫೋರ್ ವಿಂಟರ್ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಅದು. ಹಂಗೆ ಶರದ್ ಋತು ಅಂದ್ರೆ ಆಟಮ್ ಸೀಸನ್. ಸೊ ಆಟಮ್ ಸೀಸನ್ ಅಲ್ಲಿ ಬಾಡಿನಲ್ಲಿ ಪಿತ್ತ ಜಾಸ್ತಿ ಆಗುತ್ತೆ. ಸೊ ಆ ಟೈಮ್ನಲ್ಲಿ ನಾವು ಪಿತ್ತ ಕಡಿಮೆ ಮಾಡಿ ವಿರೇಚನ ಕರ್ಮ ಅಂತ ಜನರಲ್ ಆಗಿ ಪೇಷಂಟ್ಸ್ಗೆ ಮಾಡಿಸ್ತೀವಿ. ಸೊ ಇದು ಸ್ವಸ್ಥ ಪೀಪಲ್ಗೆ, ಅಂದ್ರೆ ನಿಮ್ಗೆ ಯಾವ್ದು ಕಾಯಿಲೆ ಬರಬಾರ್ದು ಅದು ನೋಡ್ಕೊಳಕ್ಕೆ. ಇದೇ ಪ್ರಕಾರ ನಿಮ್ಗೆ ಯಾವಾಗ ಯಾವ್ದು ಡಿಸೀಸ್ ಬರುತ್ತೆ ಸೊ ಅದು ನಾವು ನೀಟಾಗಿ ಡಿಸ್ಕಷನ್ ಮಾಡಿ ಪೇಷಂಟ್ ಜೊತೆ ಮಾತಾಡ್ಕೊಂಡು ಅವ್ರ ಬಾಡಿನಲ್ಲಿ ಏನ್ ದೋಷ ಇನ್ಕ್ರೀಸ್ ಆಗಿದೆ ಅದೆಲ್ಲ ಇವ್ಯಾಲ್ಯೂಯೇಟ್ ಮಾಡ್ಕೊಂಡು ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಬೈ ಚಾನ್ಸ್ ಯಾರು ಗ್ಯಾಸ್ಟ್ರಿಕ್ ಪೇಷಂಟ್ ಬಂದ್ರೆ ಅವ್ರಿಗೆ ಆಟೋಮೆಟಿಕಲಿ ಬಾಡಿನಲ್ಲಿ ಪಿತ್ತ ಜಾಸ್ತಿ ಆಗಿರುತ್ತೆ. ಸೊ ಆ ಪಿತ್ತ ಕಡಿಮೆ ಮಾಡೋಕ್ಕೆ ನಾವು ವಿರೇಚನ ಕರ್ಮ ಮಾಡಿಸ್ತೀವಿ. ಇದೇ ಪ್ರಕಾರ ಯಾವಾಗ ಕೈಕಾಲು ನೋವು ಜಾಸ್ತಿ ಇರುತ್ತೆ ಆ ಟೈಮ್ನಲ್ಲಿ ಬಾಡಿನಲ್ಲಿ ವಾತ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ತೀವಿ ಪೇಷಂಟ್ಸ್ಗೆ. ಸೊ ವಾತದು ಬೆಸ್ಟ್ ಟ್ರೀಟ್ಮೆಂಟ್ ಅಂದ್ರೆ ಬಸ್ತಿ ಚಿಕಿತ್ಸಾ. ಅದೇ ಪ್ರಕಾರ ಸ್ನೇಹನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಅದರಲ್ಲಿ 2 ಟೈಪ್. ಬಾಡಿ ಮಸಾಜ್ ಏನ್ ಮಾಡ್ತೀವಿ ಅದನ್ನು ಸ್ನೇಹನ, ಊಟದಲ್ಲಿ ತುಪ್ಪ ಏನ್ ಕೊಡ್ತೀವಿ ಅದನ್ನು ಸ್ನೇಹನ ಟ್ರೀಟ್ಮೆಂಟ್. ಸೊ ಸ್ನೇಹನ ಟ್ರೀಟ್ಮೆಂಟ್ ಮಾಡಿಸ್ತೀವಿ. ಲಾಸ್ಟ್ ನಲ್ಲಿ ಪಿತ್ತ ದೋಷ ಆಯ್ತು, ವಾತ ದೋಷ ಆಯ್ತು, ಅದೇ ಪ್ರಕಾರ ಕಫ ದೋಷನೂ ಇರುತ್ತೆ ನಮ್ಮ ಬಾಡಿನಲ್ಲಿ. ಸೊ ಸ್ಥೌಲ್ಯ, ಒಬೇಸಿಟಿ ಅಂದ್ರೆ ಈಗ ತುಂಬಾ ಜನರಿಗೆ ನೋಡ್ತೀವಿ ವೇಟ್ ತುಂಬಾ ಜಾಸ್ತಿ ಗೇನ್ ಆಗ್ತಾ ಇದೆ. ಒಬೇಸಿಟಿಯಿಂದ ಮತ್ತೆ ಬೇರೆ ಬೇರೆ ಕಾಯಿಲೆ ಬರ್ತಾ ಇದೆ. ಸೊ ಆ ಒಬೇಸಿಟಿ ಪೇಷಂಟ್ಸ್ ನಲ್ಲಿ ಕಫ ಜಾಸ್ತಿ ಆಗಿರುತ್ತೆ. ಸೊ ಅದಕ್ಕೆ ವಮನ ಚಿಕಿತ್ಸಾ ಅಂತ ಮಾಡ್ತೀವಿ. ಓಕೆ, ಈಗ ಪಂಚಕರ್ಮ ಚಿಕಿತ್ಸೆನ ನಾವು ಬೆಳಿಗ್ಗೆ ಟೈಮ್ ಮಾಡಿಸ್ಬೇಕಾ, ಈವ್ನಿಂಗ್ ಟೈಮ್ ಮಾಡಿಸ್ಬೇಕಾ? ಬೆಸ್ಟ್ ಟೈಮ್ ಅಂದ್ರೆ ನಾವು ಯಾವ ಟೈಮಲ್ಲಿ ಮಾಡಿಸಿದ್ರೆ ಒಳ್ಳೇದು, ನಮಗೆ ಜಾಸ್ತಿ ಇಫೆಕ್ಟ್ ಸಿಗುತ್ತೆ ಅಂತ ಹೇಳ್ತೀರಾ? ಆಕ್ಚುಲಿ ಬೆಸ್ಟ್ ಪಂಚಕರ್ಮಾಗಿ ಅಥವಾ ಯಾವುದೋ ಒಂದು ಚಿಕಿತ್ಸೆಗೆ ಬೆಸ್ಟ್ ಟೈಮಿಂಗ್ ಯಾವಾಗಲೂ ಮಾರ್ನಿಂಗ್ ಟೈಮ್.
ಸೊ ಬಾಡಿನಲ್ಲಿ ಅಥವಾ ಎನ್ವೈರನ್ಮೆಂಟ್ ನಲ್ಲಿ ನಾವು ನೋಡಿದ್ರೆ ಆ ಟೈಮಲ್ಲಿ ಎನರ್ಜಿ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಸೊ ಆ ಟೈಮ್ನಲ್ಲಿ ನಾವು ಎನರ್ಜಿ ಹೀಲಿಂಗ್ ಮಾಡಕ್ ಹೋದ್ರು ಅದು ಬೆಸ್ಟ್ ಟೈಮ್ ಇಸ್ ಮಾರ್ನಿಂಗ್ ಅಲ್ಲಿ. ಸೊ ಪಂಚಕರ್ಮ ಚಿಕಿತ್ಸೆನ ಈಗ ಬರೀ ರೋಗಿ ಮಾತ್ರ ಮಾಡಿಸ್ಬೇಕಾ ಅಥವಾ ಹೆಲ್ದಿ ಪೀಪಲ್ಸ್ ಯಾರಿದ್ದಾರೆ ಅವರು ಕೂಡ ಮಾಡಿಸಬಹುದಾ? ಓಕೆ, ಸೊ ಆಕ್ಚುಲಿ ಪಂಚಕರ್ಮ ಚಿಕಿತ್ಸೆ ಇಬ್ರು ಮಾಡಿಸ್ಕೋಬಹುದು. ಸೊ ಋತು ಶೋಧನ ಅಂತ ಈಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಋತು ಶೋಧನ ಅಂದ್ರೆ ಯಾವಾಗ ಋತುನಲ್ಲಿ ಚೇಂಜಸ್ ಇರುತ್ತೆ ಅದೇ ಪ್ರಕಾರ ನಮ್ಮ ಬಾಡಿನಲ್ಲೂ ಚೇಂಜಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ವಾತ ಇನ್ಕ್ರೀಸ್ ಆಗುತ್ತೆ, ಪಿತ್ತ ಇನ್ಕ್ರೀಸ್ ಆಗುತ್ತೆ, ಕಫ ಇನ್ಕ್ರೀಸ್ ಆಗುತ್ತೆ, ಅದೆಲ್ಲ ಋತು ಎಲ್ಲ ನೋಡ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು. ಸೊ ಶರದ್ ಋತು ಅಂದ್ರೆ ವಿರೇಚನ ಕರ್ಮ, ಅದೇ ತರ ವಸಂತ ಋತು ಅಂದ್ರೆ ವಮನ ಕರ್ಮ, ವರ್ಷಾ ಋತು ಅಂದ್ರೆ ರೇನಿ ಸೀಸನ್ ಯಾವಾಗ ಬಂದ್ರೆ ಆ ಟೈಮ್ನಲ್ಲಿ ಬಸ್ತಿ ಕರ್ಮ. ಇದೆಲ್ಲ ಸ್ಪೆಸಿಫಿಕ್ ಆಗಿ ಋತು ಟೈಮಲ್ಲಿ ಈಸಿಯಾಗಿ ಮಾಡಿಸ್ಕೋಬಹುದು. ಈಗ ಡಯಾಬಿಟಿಸ್ ಪೇಷಂಟ್ಸ್ ಏನಾದ್ರು ಬಂದ್ರೆ ಪಂಚಕರ್ಮ ಮಾಡಿಸ್ಕೊಳ್ಳೋಕೆ, ಸೊ ಅವ್ರಿಗೆ ಯಾವ ರೀತಿ ನೀವು ಪಂಚಕರ್ಮ ಚಿಕಿತ್ಸೆನ ನೀಡ್ತೀರಾ? ಡಯಾಬಿಟಿಸ್ ಯಾವುದು ನಾವು ಡಿಸೀಸ್ ತಗೊಂಡ್ರೆ, ಲೆಟ್ ಇಟ್ ಬಿ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಇರ್ಬೋದು ಅಥವಾ ಯಾವ್ದು ಒಂದು ಕಾಯಿಲೆ ತಗೊಂಡ್ಬೋದು, ಯಾವ್ದು ನಮ್ಮ ಬಾಡಿನಲ್ಲಿ ಕಾಯಿಲೆ ವಾತಪಿತ್ತ ಕಫ ದೋಷ ಇಂಬ್ಯಾಲೆನ್ಸ್ ಇಂದ ಜನರೇಟ್ ಆಗುತ್ತೆ. ಸೊ ನಾವು ಪೇಷಂಟ್ ಬಂದ ತಕ್ಷಣನೇ ಫಸ್ಟ್ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು, ಅವ್ರಿಗೆ ವಾತ ಜಾಸ್ತಿ ಆಗಿದೆಯಾ, ಪಿತ್ತ ಜಾಸ್ತಿ ಆಗಿದೆಯಾ ಅಥವಾ ಕಫ ಜಾಸ್ತಿ ಆಗಿದೆಯಾ. ಅದು ಇವ್ಯಾಲ್ಯೂಯೇಷನ್ ಮಾಡ್ಕೊಂಡೇ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ನಲ್ಲಿ ವಾತನೂ ಕೆಲವರಿಗೆ ಜಾಸ್ತಿ ಆಗಿರುತ್ತೆ, ಆ ಟೈಮ್ನಲ್ಲಿ ಯೂರಿನ್ ಫ್ರೀಕ್ವೆನ್ಸಿ ಜಾಸ್ತಿ ಆಗೋದು ಅದೆಲ್ಲ ಕಾಯಿಲೆ ಇರುತ್ತೆ. ಲೈಕ್ ವೈಸ್ ಕೆಲವು ಪೇಷಂಟ್ಗೆ ಕೈಕಲ್ ನಮ್ನೆಸ್, ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ, ಅದು ಎಲ್ಲ ಜಾಸ್ತಿ ಆಗಿರುತ್ತೆ. ಆ ಟೈಮ್ನಲ್ಲಿ ನಾವು ಕಫ ದೋಷ ಜಾಸ್ತಿ ಆಗಿದೆ ಅಂತ ಅನ್ಕೊಂತೀವಿ. ಸೊ ಅದೇ ಪ್ರಕಾರ ನಾವು ನೀಟಾಗಿ ಎವ್ಯಾಲ್ಯೂಯೇಷನ್ ಮಾಡಿಕೊಂಡು ಅದಾದ್ಮೇಲೆ ಟ್ರೀಟ್ಮೆಂಟ್ ಪ್ಲಾನ್ ಮಾಡಬೇಕು. ಸೊ ಇದು ಪಂಚಕರ್ಮ ಚಿಕಿತ್ಸೆ ಹೇಗಿದೆ, ಇದು ಎಷ್ಟು ದಿನದ ಕೋರ್ಸ್ ಅಥವಾ 10 ದಿನ ತಗೋಬೇಕಾ, 1 ವೀಕ್ ಕೋರ್ಸ್ ಆ ಥರ ಏನಾದರೂ ಇದೆಯಾ ಇದರಲ್ಲಿ? ಹೌದು, ಆಕ್ಚುಲಿ ಫಸ್ಟ್ ಟೈಮ್ ಯಾವಾಗ ಪೇಷಂಟ್ ಬರ್ತಾರೆ ಆ ಟೈಮಲ್ಲಿ ನಾವು ಫಸ್ಟ್ ಅವ್ರಿಗೆ ನೀಟಾಗಿ ಎವ್ಯಾಲ್ಯೂಯೇಟ್ ಮಾಡಬೇಕು. ಎವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ನಮಗೆ ಕೋಷ್ಠ ಪರೀಕ್ಷಾ ಮತ್ತೆ ಅಗ್ನಿ ಪರೀಕ್ಷಾ ಮಾಡ್ತೀವಿ. ಅಗ್ನಿ ಪರೀಕ್ಷಾ ಅಂದ್ರೆ ನಮ್ಮ ಬಾಡಿಗೆ ಡೈಜೆಷನ್ ಕೆಪಾಸಿಟಿ ಎಷ್ಟಿದೆ. ಕೋಷ್ಠ ಪರೀಕ್ಷಾ ಅಂದ್ರೆ ನಮಗೆ ನಾರ್ಮಲಿ ಕಾನ್ಸ್ಟಿಪೇಟೆಡ್ ಮೋಷನ್ ಇದೆಯಾ ಅಥವಾ ತುಂಬಾ ಮೃದು ಕೋಷ್ಠ ಇದೆಯಾ, ಊಟ ಮಾಡಿದ ತಕ್ಷಣ ಭೇದಿ ತರ ಲೂಸ್ ಮೋಷನ್ ತರ ಏನಾದರೂ ಸ್ಟಾರ್ಟ್ ಆಗುತ್ತಾ, ಅದೆಲ್ಲ ನಾವು ಇವ್ಯಾಲ್ಯೂಯೇಟ್ ಮಾಡಿಕೊಂಡು ಅದ್ರ ಪ್ರಕಾರ ನಾವು ಡಿಪೆಂಡ್ ಆಗುತ್ತೆ ನಾವು ಟ್ರೀಟ್ಮೆಂಟ್ 7 ಡೇಸ್ ಮಾಡಿಸ್ಬೇಕಾ ಅಥವಾ 14 ಡೇಸ್ ಮಾಡಿಸ್ಬೇಕಾ ಅಂತ. ಲೈಕ್ ಫಾರ್ ಎಕ್ಸಾಂಪಲ್ ಯಾರಿಗೆ ಕ್ರೂರ ಕೋಷ್ಠ ಇರುತ್ತೆ ಅಂದ್ರೆ ನಾರ್ಮಲಿ ನಾವು ಊಟ ಮಾಡಿದ ತಕ್ಷಣನೇ ನಮಗೆ ಮೋಷನ್ ಸರಿಯಾಗಿ ಪಾಸ್ ಆಗಲ್ಲ, ಅವ್ರಿಗೆ ಅಂತ ಕ್ರೂರ ಕೋಷ್ಠ ಅಂತ ಹೇಳ್ತೀವಿ. ಆ ಥರ ಪೇಷಂಟ್ಗೆ ಟ್ರೀಟ್ಮೆಂಟ್ನಲ್ಲಿ ಸ್ಟಾರ್ಟಿಂಗ್ ಟ್ರೀಟ್ಮೆಂಟ್ ಸ್ನೇಹಪಾನ ಇಂದ ಸ್ಟಾರ್ಟ್ ಮಾಡ್ತೀವಿ. ಸ್ನೇಹಪಾನ ಅಂದರೆ ಬಾಡಿನಲ್ಲಿ ತುಪ್ಪ ಕೊಡೋದು. ಸೊ ಸ್ಟಾರ್ಟಿಂಗು 3 to 7 ಡೇಸ್ ತನಕ ತುಪ್ಪ ಕೊಡಬೇಕು ನಾವು ಯಾವುದು ಪಂಚಕರ್ಮ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಸೊ ಆ 7 ಡೇಸ್ ಟ್ರೀಟ್ಮೆಂಟ್ ಕೊಡಬೇಕಾ ಅಥವಾ 3 ಡೇಸ್ ಟ್ರೀಟ್ಮೆಂಟ್ ಕೊಡಬೇಕಾ ಅದು ನಿಮ್ಮ ಕೋಷ್ಠ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಜನರಲಿ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಪಂಚಕರ್ಮ 7 ಡೇಸ್ ಇಂದ 14 ಡೇಸ್ ತನಕ ಹೋಗುತ್ತೆ. ಸೊ ಇದು 3 ಡೇಸ್ 7 ಡೇಸ್ ಮತ್ತೆ 14 ಡೇಸ್ ಟ್ರೀಟ್ಮೆಂಟ್ ಏನು ಕೊಡ್ತೀರಾ, ಇದರ ಡಿಫರೆನ್ಸ್ ಏನಿದೆ ಇದರಲ್ಲಿ? 7 ಡೇಸ್ ಟ್ರೀಟ್ಮೆಂಟ್ ಲೈಕ್ ಕೆಲವರಿಗೆ ಮೃದು ಕೋಷ್ಠ ಇರುತ್ತೆ. ಮೃದು ಕೋಷ್ಠ ಅಂದ್ರೆ ಮೆಡಿಸಿನ್ ಏನಾದ್ರು ಕೊಟ್ರೆ ನಾವು ಇಮಿಡಿಯೇಟ್ಲಿ ಲೂಸ್ ಮೋಷನ್ ಆಟೋಮೆಟಿಕ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಎಂಥ ಪೇಷಂಟ್ಸ್ಗೆ ಬರೀ 3 ಡೇಸ್ ಅಷ್ಟೇ ಸ್ನೇಹಪಾನ ಕೊಡ್ತೀವಿ. ಸೊ ಸ್ನೇಹಪಾನ ನಾವು 3 ಡೇಸ್ ಕೊಟ್ರೆ ಮತ್ತೆ ನೆಕ್ಸ್ಟ್ 3 ಡೇಸ್ ಮತ್ತೆ ವಿಶ್ರಾಮ ಕಾಲ ಇರುತ್ತೆ. ವಿಶ್ರಾಮ ಕಾಲ ಅಂದ್ರೆ ಆ ಟೈಮ್ ರಿಲ್ಯಾಕ್ಸಿಂಗ್ ಪೀರಿಯಡ್ ತರ. ಸೊ ಆ ರಿಲ್ಯಾಕ್ಸಿಂಗ್ ಪೀರಿಯಡ್ ನಲ್ಲಿ ನಾವು ಮಸಾಜ್ ಮಾಡೋದು, ಸ್ಟೀಮ್ ಕೊಡೋದು ಅದೆಲ್ಲ ಟ್ರೀಟ್ಮೆಂಟ್ ಇರುತ್ತೆ. ಮತ್ತೆ ಲಾಸ್ಟ್ ಡೇ ಭೇದಿ ಮಾಡಿಸ್ತೀವಿ. ಸೊ ಆರ್ ಪೇಷಂಟ್ಗೆ ಇಟ್ಸ್ ನಾಟ್ ಲೈಕ್ ದಟ್ ವಿ ಆರ್ ರಿಡ್ಯೂಸಿಂಗ್ ದ ಟ್ರೀಟ್ಮೆಂಟ್, ಇಟ್ಸ್ ಲೈಕ್ ಅವ್ರ ಬಾಡಿಗೆ ಇಷ್ಟೇ ಟ್ರೀಟ್ಮೆಂಟ್ ಸಾಕು. ಕೆಲವೊಂದು ಇರ್ತಾರೆ ಕ್ರೂರ ಕೋಷ್ಠ ಅಂದ್ರೆ ನಾವು ಎಷ್ಟು ಮೆಡಿಸಿನ್ ಕೊಟ್ರು ಅವ್ರ ಬಾಡಿಗೆ ಅಷ್ಟು ಬೇಗ ಅಬ್ಸಾರ್ಪ್ಷನ್ ಆಗಲ್ಲ. ಸೊ ಅವ್ರಿಗೆ ತುಂಬಾ ಡಿಲೇ ತನಕ ಆರಾಮ್ಸೆ ಅಟ್ಲೀಸ್ಟ್ 14 ಡೇಸ್ ತನಕ ನಾವು ಟ್ರೀಟ್ಮೆಂಟ್ ಕೊಡ್ಬೇಕು. ಸೊ ಟ್ರೀಟ್ಮೆಂಟ್ ಅದನ್ನ ಪೇಷಂಟ್ಸ್ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ನಮ್ಮ ಸೈಡ್ ಇಂದ ಟ್ರೀಟ್ಮೆಂಟ್ ಕಡಿಮೆ ಮಾಡ್ತಾ ಇದೀವಿ ಅಥವಾ ಕೆಲವರಿಗೆ ತುಂಬಾ ಜಾಸ್ತಿ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಆ ಥರ ಇರಲ್ಲ. ಓಕೆ. ಸೊ ಈಗ ಒಬೆಸಿಟಿ ಪೇಷಂಟ್ ಏನಾದರೂ ಬಂದ್ರೆ ಇಲ್ಲಿ ಪಂಚಕರ್ಮ ಚಿಕಿತ್ಸೆ ಮಾಡ್ಸಕ್ಕೆ ಅವ್ರದ್ದು ವೇಟ್ ಲೂಸ್ ಏನಾದರೂ ಆಗುತ್ತಾ ಚಿಕಿತ್ಸೆ ನಂತರ? ಬೆಸ್ಟ್ ಅವರ್ ಆಯುರ್ವೇದ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಒಬೆಸಿಟಿ. ಒಬೆಸಿಟಿ ಟ್ರೀಟ್ಮೆಂಟ್ ನಲ್ಲಿ ನಾವು ಅವ್ರದ್ದು ಲೈಫ್ ಸ್ಟೈಲ್ ಚೇಂಜಸ್ ಮತ್ತೆ ಪಂಚಕರ್ಮ ಟ್ರೀಟ್ಮೆಂಟ್ ಎರಡು ಮಾಡಿಸ್ತೀವಿ. ಸೊ ಪಂಚಕರ್ಮ ಟ್ರೀಟ್ಮೆಂಟ್ ಅಂದ್ರೆ ಸ್ಟಾರ್ಟಿಂಗು ಅವ್ರಿಗೆ ಮೆಡಿಸಿನ್ಸ್ ಕೊಡ್ತೀವಿ, ಆ ಟೈಮ್ನಲ್ಲಿ ಮತ್ತೆ ಪೌಡರ್ ಮಸಾಜು ಟ್ರೀಟ್ಮೆಂಟ್ ಎಲ್ಲ ಮಾಡ್ತೀವಿ. ನೆಕ್ಸ್ಟ್ ಸ್ನೇಹಪಾನ ಇರುತ್ತೆ. ಸ್ನೇಹಪಾನ ಅಂದ್ರೆ ತುಪ್ಪ ಎಲ್ಲ ಕೊಡೋದು. ನೆಕ್ಸ್ಟ್ ಫಿಲ್ಡ್ ಮತ್ತೆ ಬಾಡಿ ಮಸಾಜ್ ಎಲ್ಲ ಸ್ಟಾರ್ಟ್ ಮಾಡಿ ಲಾಸ್ಟ್ ಡೇ ಭೇದಿ ಮಾಡ್ಸೋಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಥವಾ ವಾಂತಿ ಮಾಡ್ಸೋಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಇದೆಲ್ಲ ಥೆರಪ್ಯೂಟಿಕ್, ಲೈಕ್ ನಾವು ಜಬರ್ದಸ್ತಿ ಇಂಡ್ಯೂಸ್ ಮಾಡ್ತಾ ಇದೀವಿ ಆ ಥರ ಇರಲ್ಲ. ಸೊ ಇದೆಲ್ಲ ಡಾಕ್ಟರ್ ಸೂಪರ್ವಿಷನ್ ಅಲ್ಲಿನೇ ಮಾಡ್ತೀವಿ. ಸೊ ಮಿನಿಮಮ್ ಅಂದ್ರೆ 3 to 5 kgs ಇಮಿಡಿಯೇಟ್ಲಿ ವಿದಿನ್ 7 ಡೇಸ್ ಗ್ಯಾಪ್ 10 ಡೇಸ್ ಗ್ಯಾಪ್ಗೆ ಡೆಫಿನೆಟ್ಲಿ ರೀಚ್ ಆಗುತ್ತೆ. ಅದಾದ್ಮೇಲೆ ಪೇಷಂಟ್ಸ್ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಪೇಷಂಟ್ ಎಷ್ಟು ಎಕ್ಸರ್ಸೈಸ್ ಮಾಡ್ತಿದ್ದಾರೆ, ಪೇಷಂಟ್ದು ಊಟ ಹೇಗಿದೆ ಅದೆಲ್ಲ ನೋಡಿಕೊಂಡು ಇನ್ನೂ ಎಕ್ಸ್ಟ್ರಾ ವೇಟ್ ಲಾಸೇ ಆಗುತ್ತೆ. ಸೊ ಬಟ್ ಮಿನಿಮಮ್ ವೇಟ್ ರಿಡಕ್ಷನ್ 3 to 5 kgs ಆಗೇ ಆಗುತ್ತೆ.
ಸೊ ಪೇಷಂಟ್ನ ಕೇಳಿ ನೀವು ಕೊಡಬೇಕಾಗುತ್ತೆ, ಅಂದರೆ ರೇಂಜಿಗೋಸ್ಕರ ನೀವು ಚೂರ್ಣ ಕೊಡಬೇಕಾ ಅಥವಾ ವಾಮಿಟ್ಗೋಸ್ಕರ ಆ ಥರ ಏನಾದರೂ ಕೊಡಬೇಕು? ಅದು ಪೇಷಂಟ್ ನಾವು ಇವ್ಯಾಲ್ಯೂಯೇಟ್ ಮಾಡಿಕೊಂಡು ಪೇಷಂಟ್ ಪ್ರಕೃತಿ ಪ್ರಕಾರ ನಾವು ಡಿಸೈಡ್ ಮಾಡ್ತೀವಿ ವಮನ ಮಾಡಿಸ್ಬೇಕು ಅಥವಾ ವಿರೇಚನ ಮಾಡಿಸ್ಬೇಕು. ಸೊ ಅವ್ರು ಇಲ್ಲಿ ಬರ್ಬೇಕಂದ್ರೆ ಏನಾದ್ರು ಅವ್ರಿಗೆ ಓಲ್ಡ್ ರಿಪೋರ್ಟ್ ಏನಾದ್ರು ತಗೊಂಡ್ ಬರ್ಬೇಕಾ ಇಲ್ಲಿಗೆ ಬರ್ಬೇಕಂದ್ರೆ, ಅಥವಾ ಇಲ್ಲಿಗೆ ಬಂದು ಮತ್ತೆ ಹೊಸದಾಗಿ ನೀವೆಲ್ಲ ಏನಾದ್ರು ಸ್ಕ್ಯಾನಿಂಗ್ ಅಥವಾ ಏನಾದ್ರು ಮಾಡಿಸ್ತೀರಾ? ಎಲ್ಲ ಪೇಷಂಟ್ಸ್ ಒಂದು ಪಾಸ್ಟ್ ಮೆಡಿಕಲ್ ಹಿಸ್ಟ್ರಿ ಇದ್ದೇ ಇರುತ್ತೆ. ಸೊ ನಾವು ಯಾವಾಗ ಹಾಸ್ಪಿಟಲ್ ಹೋಗ್ತೀವಿ ಅದು ಪಾಸ್ಟ್ ರಿಪೋರ್ಟ್ಸ್ ಎಲ್ಲ ನಾವು ತಗೊಂಡು ಹೋದ್ರೆ ಇವ್ಯಾಲ್ಯೂಯೇಷನ್ಗೆ ಈಸಿ ಆಗುತ್ತೆ. ಬಟ್ ಹಾಸ್ಪಿಟಲ್ ಬಂದ ತಕ್ಷಣನೇ ಮತ್ತೆ ನಾವು ಇವ್ಯಾಲ್ಯೂಯೇಟ್ ಮಾಡಲೇಬೇಕು. ಆಟ್ ಪ್ರೆಸೆಂಟ್ ಏನು ಸ್ಟೇಟಸ್ ಇದೆ ಪೇಷಂಟು, BP ಕರೆಕ್ಟ್ ಆಗಿದೆಯಾ, ಶುಗರ್ ಕರೆಕ್ಟ್ ಆಗಿದೆಯಾ, ಲಿಪಿಡ್ ಪ್ರೊಫೈಲ್ ಕರೆಕ್ಟ್ ಆಗಿದೆಯಾ, ಇದೆಲ್ಲ ಇವ್ಯಾಲ್ಯೂಯೇಟ್ ಮಾಡ್ಕೊಂಡೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು. ಸೊ ಈಗ ಥೈರಾಯ್ಡ್ ಪೇಷಂಟ್ಸ್ ಏನಾದರೂ ಬಂದರೆ ಪಂಚಕರ್ಮ ಚಿಕಿತ್ಸೆ ಮಾಡಿಸ್ಬೇಕು ಅಂತ, ಸೊ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ? ಸೇಮ್ ಪ್ರೊಸೀಜರ್ ಇರುತ್ತೆ ಅವ್ರಿಗೂ ಕೂಡ? ಥೈರಾಯ್ಡ್ ಪೇಷಂಟ್ಗೆ ನಾವು ಫಸ್ಟ್ ಥೈರಾಯ್ಡ್ ಇವ್ಯಾಲ್ಯೂಯೇಟ್ ಮಾಡಬೇಕು. ಎಷ್ಟು ರೇಂಜ್ನಲ್ಲಿ ಇದೆ ಥೈರಾಯ್ಡ್, ನಾರ್ಮಲ್ ರೇಂಜ್ನಲ್ಲಿ ಇದೆಯಾ? ಮ್ಯಾಕ್ಸಿಮಮ್ ಪೇಷಂಟ್ಸ್ ಅಪ್ರಾಕ್ಸಿಮೇಟ್ಲಿ 10 years 20 years ಇಂದ ಮೆಡಿಸಿನ್ಸ್ ಆಲ್ರೆಡಿ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ಸೊ ಅವ್ರದ್ದು ನಾವು ಮತ್ತೆ ಥೈರಾಯ್ಡ್ ಇವ್ಯಾಲ್ಯೂಯೇಷನ್ ಮಾಡಿಸ್ಬೇಕು. ಸೊ ಥೈರಾಯ್ಡ್ ಇವ್ಯಾಲ್ಯೂಯೇಷನ್ ಮಾಡಿಕೊಂಡು ಥೈರಾಯ್ಡ್ ಯಾವ ರೇಂಜ್ನಲ್ಲಿ ಇದೆ, ಜಾಸ್ತಿ ಇದೆ, ಕಡಿಮೆ ಇದೆ ಅಥವಾ ಪರ್ಫೆಕ್ಟ್ ರೇಂಜ್ನಲ್ಲಿ ಇದೆ ಅದು ನೋಡಿಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಥೈರಾಯ್ಡ್ ಅಂದರೆ ನಮ್ಮ ಥೈರಾಯ್ಡ್ದು ಒಂದು ಗ್ಲ್ಯಾಂಡ್ ಇರುತ್ತೆ ನಮ್ಮ ನೆಕ್ನಲ್ಲಿ, ಅದು ನಾವು ಇವ್ಯಾಲ್ಯೂಯೇಷನ್ ಮಾಡಿಕೊಂಡು ಅದಾದ್ಮೇಲೆ ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ತೀವಿ. ಸೊ ಆ ಟೈಮಲ್ಲಿ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಥೈರಾಯ್ಡ್ ಇಸ್ ದ ವಮನ ಮಾಡಿಸೋದು. ವಮನ ಅಂದ್ರೆ ಥೆರಪ್ಯೂಟಿಕ್ MSS ಅಂದ್ರೆ ವಾಂತಿ ಮಾಡಿಸೋಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ನಾವು ಯಾವಾಗ ವಾಂತಿ ಮಾಡಿಸ್ತೀವಿ ಪೇಷಂಟ್ಗೆ ಆ ಟೈಮಲ್ಲಿ ನಾವು ಥೈರಾಯ್ಡ್ ಗ್ಲ್ಯಾಂಡ್ ಆಟೋಮೆಟಿಕ್ಲಿ ಸ್ಟಿಮ್ಯುಲೇಟ್ ಆಗುತ್ತೆ. ಸೊ ಅದರಿಂದ ಥೈರಾಯ್ಡ್ ನಾರ್ಮಲ್ಸಿಗೆ ಬರುತ್ತೆ. ಸೊ ಈಗ ಹೈಪರ್ ಟೆನ್ಷನ್ ಇದ್ದವರು ಕೂಡ ಪಂಚಕರ್ಮ ಚಿಕಿತ್ಸೆ ಮಾಡಿಸಬಹುದಾ? ಡೆಫಿನೆಟ್ಲಿ ಎಸ್, ವಿ ಹ್ಯಾವ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಈವನ್ ಹೈಪರ್ ಟೆನ್ಷನ್ ಆಲ್ಸೋ. ಕಂಟಿನ್ಯೂಸ್ ಆಗಿ ಮೆಡಿಸಿನ್ಸ್ ತಗೊಳ್ಳೋ ಬದಲು ನಮ್ಗೆ ಬೇರೆ ಬೇರೆ ಪ್ರೊಸೀಜರ್ಸ್ ಇದೆ. ಶಿರೋಧಾರ ಇರ್ಬೋದು ಅಥವಾ ಬಾಡಿ ಮಸಾಜ್ ಇರ್ಬೋದು, ಅಭ್ಯಂಗ ಅಂತ ಹೇಳ್ತೀವಿ. ಅದೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರು ಡೆಫಿನೆಟ್ಲಿ ಹೈಪರ್ ಟೆನ್ಷನ್ ಕಡಿಮೆ ಆಗುತ್ತೆ. ಹೈಪರ್ ಟೆನ್ಷನ್ದು ಮೇನ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಇಸ್ ಜಾಸ್ತಿ ಟೆನ್ಷನ್ ತಗೊಳ್ಳೋದು. ಸೊ ಟೆನ್ಷನ್ ಆಟೋಮೆಟಿಕ್ಲಿ ಕಡಿಮೆ ಆದ ತಕ್ಷಣನೇ BP ಕಂಟ್ರೋಲ್ನಲ್ಲಿ ಬಂದ್ಬಿಡುತ್ತೆ. ಸೊ ಟೆನ್ಷನ್ ಕಡಿಮೆ ಮಾಡೋಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ಶಿರೋಧಾರ. ಸೊ ಹೈ BP ಇದ್ದವರು, ಲೋ BP ಇದ್ದವರು ಅವರೆಲ್ಲ ಬರ್ಬೋದಾ ಚಿಕಿತ್ಸೆಗೆ? ಈಸಿಲಿ ಆರಾಮ್ಸಿ ಅವ್ರದ್ದು ಹಳೆ ರಿಪೋರ್ಟ್ ಎಲ್ಲ ತಗೊಂಡ್ಬಂದ್ರೆ ನಮಗೆ ಇವ್ಯಾಲ್ಯೂಯೇಷನ್ಗೆ ಈಸಿ ಆಗುತ್ತೆ, ಬಂದು ಆರಾಮ್ಸಿ ಟ್ರೀಟ್ಮೆಂಟ್ ತಗೊಂಡು. ಸೊ ನಾವು ಅಲೋಪತಿಗೆಲ್ಲ ಕಂಪೇರ್ ಮಾಡಿದ್ರೆ ಹೈ BPಗೆಲ್ಲ ನಿಮಗೆ ಮೆಡಿಸಿನ್ ಎಲ್ಲ ಕೊಟ್ಬಿಡ್ತಾರೆ, ಕಂಟ್ರೋಲ್ ಬಂದ್ಬಿಡುತ್ತೆ. ಆದ್ರೆ ಲೋ BPಗೆಲ್ಲ ಮೆಡಿಸಿನೇ ಇಲ್ಲ. ಸೊ ಅಂಥವ್ರು ಪಂಚಕರ್ಮ ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಅವ್ರದ್ದು BP ಎಲ್ಲ ನಾರ್ಮಲ್ ಆಗುತ್ತೆ? ಡೆಫಿನೆಟ್ಲಿ. ನಮ್ಮ ಆಯುರ್ವೇದನಲ್ಲಿ 2 ಥರ ಟ್ರೀಟ್ಮೆಂಟ್ ಇರುತ್ತೆ. ಒನ್ ಇಸ್ ಶೋಧನ ಚಿಕಿತ್ಸಾ, ಸೆಕೆಂಡ್ ಒನ್ ಇಸ್ ಬ್ರಿಮೇಡ ಚಿಕಿತ್ಸಾ. ಶೋಧನ ಅಂದ್ರೆ ಬಾಡಿನಲ್ಲಿ ದೋಷಾಸ್ ಏನ್ ಇನ್ಕ್ರೀಸ್ ಆಗಿರುತ್ತಲ್ಲ ಅದೆಲ್ಲ ತೆಗೆದು ಆಚೆ ಹಾಕೋದು. ಬ್ರಿಮೇಡ ಚಿಕಿತ್ಸಾ ಅಂದ್ರೆ ಬಾಡಿನಲ್ಲಿ ಇನ್ನೂ ನರಿಶ್ಮೆಂಟ್ ಪ್ರೊವೈಡ್ ಮಾಡೋಕ್ಕೆ. ಸೊ ಲೋ BP ಯಾರ್ಯಾರಿಗೆ ಇರುತ್ತೆ ಅವರಿಗೆ ಇನ್ನು ಬ್ರಿಮೇಡ ಚಿಕಿತ್ಸಾ ಅವಶ್ಯಕತೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೂ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಅದರಲ್ಲಿ ಅಭ್ಯಂಗ ಮಾಡಿಸೋದು, ಶಸ್ತ್ರಚಿಕಿತ್ಸೆ ಪಿಂಡ ಸ್ವೇದನ ಮಾಡಿಸೋದು, ಅದೆಲ್ಲ ಟ್ರೀಟ್ಮೆಂಟ್ ಚೆನ್ನಾಗಾಗುತ್ತೆ. ಇನ್ನು ಕೆಲವರಿಗೆ ನೋಡ್ತಾ ಇರ್ತೀವಿ ರಾತ್ರಿ ನಿದ್ದೆನೇ ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಪಂಚಕರ್ಮ ಚಿಕಿತ್ಸೆಯಲ್ಲಿ ಏನೆಲ್ಲ ಪರಿಹಾರ ಇದೆ ಅಂತ ಹೇಳಿ. ಆಕ್ಚುಲಿ ಮೂರ್ಧಿನಿ ತೈಲ ಅಂತ ನಮ್ಮ ಪಂಚಕರ್ಮನಲ್ಲಿ ಒಂದು ಚಿಕಿತ್ಸೆ ಇದೆ. ಮೂರ್ಧಿನಿ ತೈಲ ಅಂದ್ರೆ there are 4 types. ಒನ್ ಇಸ್ ಶಿರೋ ಅಭ್ಯಂಗ ಮಾಡಿಸೋದು, ಶಿರೋ ಬಸ್ತಿ, ಶಿರೋ ಪಿಚ್ಚು ಮತ್ತೆ ಶಿರೋಧಾರ. ದೀಸ್ ಆರ್ ದ 4 ಟ್ರೀಟ್ಮೆಂಟ್ ಮೇನ್ಲಿ ಪ್ರಿಸ್ಕ್ರೈಬ್ಡ್ ಫಾರ್ ಶಿರೋರೋಗಾಸ್. ಶಿರೋರೋಗಾಸ್ ಅಂದ್ರೆ ಬ್ರೈನ್ ನಲ್ಲಿ ಏನಾದ್ರೂ ಒಂದು ಡಿಸ್ಫಂಕ್ಷನ್ ಇದೆ ಅಥವಾ ನಮಗೆ ಜಾಸ್ತಿ ಟೆನ್ಷನ್ ಆಗ್ತಾ ಇದೆ ಅಥವಾ ಬ್ರೈನ್ ರಿಲೇಟೆಡ್ ಏನಾದ್ರೂ ಒಂದು ಇಶ್ಯೂ ಇರಲಿ, ಅದಕ್ಕೆ ದೀಸ್ 4 ಟ್ರೀಟ್ಮೆಂಟ್ ಆರ್ ದ ಬೆಸ್ಟ್ ಟ್ರೀಟ್ಮೆಂಟ್. ಸೊ ಯಾರಿಗೆ ನಿದ್ದೆ ಬರಲ್ಲ 4ನಲ್ಲಿ ಯಾವುದೋ ಒಂದು ಟ್ರೀಟ್ಮೆಂಟ್ ನಾವು ಈಸಿಯಾಗಿ ಅವ್ರಿಗೆ ಕೊಡ್ಬೋದು. ಸೊ ಎಷ್ಟು ದಿನದ ಇದು ಟ್ರೀಟ್ಮೆಂಟ್ ಇರುತ್ತೆ? ಅಗೇನ್ 7 to 14 days ತನಕ ನಾವು ಟ್ರೀಟ್ಮೆಂಟ್ ನಾರ್ಮಲಿ ಪ್ಲಾನ್ ಮಾಡ್ತೀವಿ. ಸೊ 7 days ನಲ್ಲಿ ಬಾಡಿ ಇವ್ಯಾಲ್ಯೂಯೇಷನ್ ನೀಟಾಗಿ ಮಾಡಿ ಅವ್ರಿಗೆ ಎಕ್ಸಾಮಿನೇಷನ್ ಮಾಡಿ ಅದಾದ್ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಮಧುರ, ಈಗ ನಾವು ನೋಡ್ತೀವಿ ಪಂಚಕರ್ಮ ಚಿಕಿತ್ಸೆಗೆ ನೀವು ತುಂಬಾ ಎಣ್ಣೆ ಎಲ್ಲ ಯೂಸ್ ಮಾಡ್ತೀರಾ. ಸೊ ಮುಖ್ಯವಾಗಿ ಯಾವ ಎಣ್ಣೆನ ಯೂಸ್ ಮಾಡ್ತೀರಾ ನೀವು? ಆಕ್ಚುಲಿ ಆ ಎಣ್ಣೆನು ನಿಮ್ಮ ಬಾಡಿ ಮೇಲೆನೆ ಡಿಪೆಂಡ್ ಆಗುತ್ತೆ. ಯಾವ ಪೈಲೆಗೆ ಯೂಸ್ ಮಾಡ್ತೀವಿ. ಲೈಕ್ ತುಂಬಾ ಪ್ರಕಾರ ಎಣ್ಣೆ ಇದೆ ಆಯುರ್ವೇದದಲ್ಲಿ ಮೆನ್ಷನ್. ಅಟ್ಲೀಸ್ಟ್ ಅರೌಂಡ್ 100+ ಎಣ್ಣೆ ಇದೆ ಆಲ್ರೆಡಿ ಮೆನ್ಷನ್. ಸೊ ಕಾಯಿಲೆ ಪ್ರಕಾರ ನೋಡ್ಕೊಂಡು ಆಮೇಲೆ ಟ್ರೀಟ್ಮೆಂಟ್ ಅದು ಆಯಿಲ್ ಸೆಲೆಕ್ಟ್ ಮಾಡ್ತೀವಿ. ಬರೀ ಆಯಿಲ್ ಅಲ್ಲ, ನಮ್ದ್ರಲ್ಲಿ ಘೃತುಪ್ಪನೂ ಇದೆ. ಲೈಕ್ ಆಯುರ್ವೇದಿಕ್ ತುಪ್ಪ ಅಂತ ಹೇಳ್ತೀವಿ, ಘೃತ. ಸೊ ಅದನ್ನು ಬಾಡಿ ಪ್ರಕಾರ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ. ಸೊ ಡ್ರಗ್ಸ್ ಏನೆಲ್ಲ ಕೊಡ್ತೀರಾ ನೀವು ಪೇಷಂಟ್ಗೆ? ಡ್ರಗ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಆಫ್ ದ ಟೈಮ್ ನಾವು ಡ್ರಗ್ಸ್ ಪ್ರಿಫರ್ ಮಾಡಲ್ಲ. ಸೊ ಆಯುರ್ವೇದದಲ್ಲಿ 2 ತರ ಟ್ರೀಟ್ಮೆಂಟ್ ಇದೆ. ಹೌದು. ಸೊ ಅದು ಶಮನ ಔಷಧಿನಲ್ಲಿ ಬರುತ್ತೆ. ಆಯುರ್ವೇದ ಅಂದ್ರೆ 2 ತರ ಟ್ರೀಟ್ಮೆಂಟ್, ಒಂದು ಶೋಧನ ಮತ್ತೆ ಒಂದು ಶಮನ ಚಿಕಿತ್ಸಾ. ಶಮನ ಚಿಕಿತ್ಸೆನಲ್ಲಿ ನಾವು ಮೆಡಿಸಿನ್ಸ್ ಕೊಡ್ತೀವಿ, ಅದು ಮೇಂಟೆನೆನ್ಸ್ ಪರ್ಪಸ್ಗೆ. ಒಂದ್ಸತಿ ಶೋಧನ ಆಗ್ಬಿಟ್ರೆ ಮತ್ತೆ ಮೂಳೆಯಿಂದಾನೇ ಅದು ರೋಗ ಎಲ್ಲ ನಿವಾರಣೆ ಆಗುತ್ತೆ.
ಅದಾದ್ಮೇಲೆ ಅವ್ರದ್ದು ಮೇಂಟೆನೆನ್ಸ್ಗೆ ಲೈಫ್ ಸ್ಟೈಲ್ ಇದೇ ತರ ಮೇಂಟೈನ್ ಮಾಡಬೇಕು, ಇನ್ನೂ ಈ ಕಾಯಿಲೆ ಮತ್ತೆ ರೆಕರ್ ಆಗಬಾರ್ದು, ಆ ಮೇಂಟೆನೆನ್ಸ್ಗೆ ಆ ಟೈಮಲ್ಲಿ ಶಮನ ಚಿಕಿತ್ಸೆ ಕೊಡ್ತೀವಿ. ಬಟ್ ಅದು ಅಡ್ವರ್ಸ್ ಇಫೆಕ್ಟ್ ಅದ್ರದ್ದು ಏನೂ ಇರಲ್ಲ, ಅದೆಲ್ಲ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ ಅದ್ರದ್ದು. ಸೊ ಈಸಿಯಾಗಿ ಸ್ವಲ್ಪ ದಿನ ಅದು ಮೇಂಟೈನ್ ಮಾಡ್ಕೊಂಡು ಅದನ್ನು ನಾವು ಸ್ಟಾಪ್ ಮಾಡಿಸ್ತೀವಿ. ಓಕೆ, ಈಗ ಇದು ಬ್ಯಾಕ್ ಪೇನ್ ಇದ್ದವ್ರಿಗೆ ನೀವು ಈಗ ಎಣ್ಣೆ ಮಸಾಜ್ ಎಲ್ಲ ಮಾಡ್ತೀರಾ ಪಂಚಕರ್ಮ ಚಿಕಿತ್ಸೆ ಮೂಲಕ. ಸೊ ಅದರಲ್ಲಿ ನೀವು ಬೆಳ್ಳುಳ್ಳಿಯನ್ನೆಲ್ಲ ಜಜ್ಜಿ ಹಾಕ್ತೀರಾ, ಅರಿಶಿನ ಹಾಕ್ತೀರಾ. ಸೊ ಇದಕ್ಕೆ ಮುಖ್ಯ ರೀಸನ್ ಏನಿರ್ಬೋದು? ಅದು ಒಂದು ಟೈಪ್ ಆಫ್ ಟ್ರೀಟ್ಮೆಂಟ್, ಪತ್ರಪಿಂಡ ಸ್ವೇದ ಅಂತ ಹೇಳ್ತೀವಿ. ಅದರಲ್ಲಿ ಪತ್ರ ಮೀನ್ಸ್ ಲೀವ್ಸ್, ಪಿಂಡ ಮೀನ್ಸ್ ಆ ಪೊಟ್ಲಿ ಒಂಥರ ಕಟ್ಕೊಂಡು ಅದರಿಂದ ಮತ್ತೆ ಸ್ವೇದನ ಕೊಡ್ತೀವಿ. ಸೊ ಒಂದ್ಸತಿ ನಾವು ಮಸಾಜ್ ಮಾಡಿದ್ರೆ ಆ ಎಣ್ಣೆ ಎಲ್ಲ ಹಚ್ಚಿರ್ತೀವಿ ಪೇಷಂಟ್ಸ್ಗೆ. ಅದಾದ್ಮೇಲೆ ನಾವು ಸ್ವೇದನ ಯಾವಾಗ ಕೊಡ್ತೀವಿ, ಸೊ ಆ ಎಣ್ಣೆದು ಅಬ್ಸಾರ್ಪ್ಷನ್ ರೇಟ್ ನಲ್ಲಿ ಬಾಡಿನಲ್ಲಿ ಜಾಸ್ತಿ ಆಗುತ್ತೆ. ಸೆಕೆಂಡ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆ ಪಾರ್ಟ್ಗೆ ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೆ ಸ್ವೇದನ ಚಿಕಿತ್ಸೆ ಡೆಫಿನೆಟ್ಲಿ ರೆಕಮೆಂಡ್ ಇರುತ್ತೆ. ಡಾಕ್ಟರ್, ಮಗ ಹೊರಗಿದೆ ಕೆಲವರಿಗೆ ಕೈ ಕಾಲು ಎರಡರಲ್ಲೂ ಕೂಡ ಸ್ವಲ್ಪ ಜೋಂಪ್ ಇರುತ್ತೆ, ಸೊ ನಮ್ನೆಸ್ ಇರುತ್ತೆ. ಸೊ ಅಂಥವ್ರು ಪಂಚಕರ್ಮ ಚಿಕಿತ್ಸೆಯಲ್ಲಿ ಏನಾದ್ರು ಪರಿಹಾರ ಇದೆಯಾ ಅವ್ರಿಗೆ? ಡೆಫಿನೆಟ್ಲಿ ಕೈಗೆ ಜುಮ್ ಇದ್ರೆ ಅದು ನಾರ್ಮಲಿ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇಂದ ರಿಲೇಟೆಡ್ ಇರುತ್ತೆ. ಆ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂದ್ರೆ ಸರ್ವೈಕಲ್ ನಮ್ಮ ಬೋನ್ಸ್ ಏನಿರುತ್ತೆ ಅಲ್ಲಿಂದ ನರ ಏನ್ ಸ್ಟಾರ್ಟ್ ಆಗ್ತಾ ಇದೆ ಅದು ನಮ್ಮ ಕೈಗೆ ಎಂಡ್ ಆಗುತ್ತೆ. ಅದ್ರಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಆ ಟೈಮ್ನಲ್ಲಿ ಕೈನಲ್ಲಿ ಜುಮ್ ಆಗೋದು, ಸ್ವಲ್ಪ ನಿಶಕ್ತಿ ತರ ಆಗೋದು, ಅದೆಲ್ಲ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೆ ನಸ್ಯ ಚಿಕಿತ್ಸಾ ಅಂತ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಚಿಕಿತ್ಸೆ ಇದೆ. ಆ ನಸ್ಯ ಚಿಕಿತ್ಸೆ ಅಂದ್ರೆ ನಾವು ಮೂಗ್ನಲ್ಲಿ ಮಸಾಜ್ ಎಲ್ಲ ಮಾಡ್ಕೊಂಡು ಮೂಗ್ನಲ್ಲಿ ಡ್ರಾಪ್ಸ್ ಹಾಕ್ತೀವಿ. ಸೊ ಅದರಿಂದ ಆ ಎಣ್ಣೆ ಅಬ್ಸಾರ್ಪ್ಷನ್ ಆಗಿ ಆ ನರ್ವ್ ರೂಟ್ ತನಕ ಆಯಿಲ್ ರೀಚ್ ಆಗುತ್ತೆ. ಸೊ ಅದರಿಂದ ನರ್ವ್ ಸ್ಟ್ರೆಂಥನಿಂಗ್ ಇನ್ಕ್ರೀಸ್ ಆಗುತ್ತೆ. ಸೆಕೆಂಡ್ಲಿ ನರ್ವ್ ಕಂಪ್ರೆಷನ್ ಏನಾಗ್ತಾ ಇದೆ ಅದನ್ನು ಕಡಿಮೆ ಆಗುತ್ತೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್, ನಮಗೆ ಪಂಚಕರ್ಮ ಚಿಕಿತ್ಸೆ ಬಗ್ಗೆ ಇಷ್ಟೊಂದು ಇನ್ಫಾರ್ಮೇಶನ್ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನಿಮಗೂ ಏನಾದರೂ ಪಂಚಕರ್ಮ ಚಿಕಿತ್ಸೆ ಮಾಡಿಸ್ಬೇಕು ಅಂದ್ರೆ ಕೆಳಗಡೆ ನಂಬರ್ ಒಂದು ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಫೋನ್ ಮಾಡಿ ಇಲ್ಲಿಗೆ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ನೀವು ಚಿಕಿತ್ಸೆನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್. ಧನ್ಯವಾದ.